Today, many people go into depression. ಈ ದಿನಗಳಲ್ಲಿ ಅನೇಕರು ಖಿನ್ನತೆಗೆ ಒಳಗಾಗುತ್ತಾರೆ. The pressure in the life is so much. ಜೀವನದಲ್ಲಿ ಒತ್ತಡಗಳು ಅನೇಕವಿವೆ. Even the mothers in the family, they say, because of the problems in my life, my chest pains. ಕುಟುಂಬದಲ್ಲಿನ ತಾಯಂದಿರು ಕೂಡ ಹೇಳುತ್ತಿದ್ದಾರೆ, ನನ್ನ ಜೀವಿತದಲ್ಲಿನ ತೊಂದರೆಗಳಿಂದ ನನ್ನ ಎದೆ ನೋಯುತ್ತಿದೆ. My blood pressure rises. ನನ್ನ ರಕ್ತದೊತ್ತಡ ಹೆಚ್ಚಳವಾಗುತ್ತಿದೆ. I am full of fear about the future of my children. ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ನನಗೆ ಭಯವಿದೆ. I used to hear so many things like this from the family members. ಇಂಥ ಅನೇಕ ವಿಚಾರಗಳನ್ನು ಕುಟುಂಬದವರು ಮಾತನಾಡುವುದನ್ನು ನಾನು ಕೇಳಿದ್ದೇನೆ. That's why I have come here to pray for such people today. ಆದ್ದರಿಂದಲೇ ಅಂತವರಿಗಾಗಿ ನಾನು ದೇವರಲ್ಲಿ ಬೇಡಿಕೊಳ್ಳಲು ಬಂದಿದ್ದೇನೆ. In Psalm 143:3, David says like this. ಕೀರ್ತನೆಗಳು 143 3ನೇ ವಚನದಲ್ಲಿ ದಾವೀದನು ಹೀಗೆ ಹೇಳುತ್ತಾನೆ, The enemy pursues me. ವೈರಿಯು ನನ್ನ ಪ್ರಾಣವನ್ನು ಹಿಂಸಿಸಿದ್ದಾನೆ. He crushes me to the ground. ಜೀವವನ್ನು ನೆಲಕ್ಕೆ ಹಾಕಿ ಜಜ್ಜಿದ್ದಾನೆ. He makes me to dwell in the darkness like those long dead. ಕಾರ್ಗತ್ತಲೆಯಲ್ಲಿ ನನ್ನನ್ನು ಹಾಕಿದ್ದಾನೆ, ಬಹು ಕಾಲದಿಂದ ಸತ್ತವರಂತಿದ್ದೇನೆ. The enemy, the devil, always tried to put us in the darkness, into the deep darkness. ವೈರಿಯು ಯಾವಾಗಲೂ ನಮ್ಮನ್ನು ಕಾರ್ಗತ್ತಲೆಗೆ, ಗಾಢವಾದ ಕತ್ತಲೆಗೆ ದೂಡಲು ಪ್ರಯತ್ನಿಸುತ್ತಾನೆ. He tries to crush our spirit. ನಮ್ಮ ಆತ್ಮವನ್ನು ಜಜ್ಜಲು ಪ್ರಯತ್ನಿಸುತ್ತಾನೆ. He roams around like a lion to devour the people of God. ದೇವರ ಮಕ್ಕಳ ಸುತ್ತಲೂ ನಿಮ್ಮನ್ನು ನುಂಗಿಯೇ ಬಿಡುತ್ತೇನೆ ಎಂಬಂತಹ ರೀತಿಯಲ್ಲಿ ಗರ್ಜಿಸುತ್ತಾ ಸುತ್ತುತ್ತಾ ಇರುತ್ತಾನೆ. He will be whispering in the ears of the people, saying, "You have no future, you will die." ಜನರ ಕಿವಿಗಳಲ್ಲಿ ಬಂದು ಹೇಳುತ್ತಾನೆ, ನಿಮಗೆ ಭವಿಷ್ಯವಿಲ್ಲ, ನೀವು ಸಾಯುತ್ತೀರಿ. As a result, they will suicide and die. ಇದರಿಂದಾಗಿ ಬೇಸತ್ತು ಜನರು ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾರೆ. Depression brings them to death. ಖಿನ್ನತೆ ಅವರನ್ನು ಮರಣದ ಕಡೆಗೆ ನಡೆಸುತ್ತದೆ. That's what Job cries as in Job 30:26. ಇದನ್ನೇ ಯೋಬ 30:26ರಲ್ಲಿ ಯೋಬನು ಅಳುತ್ತಾನೆ. When I hoped for good, evil came. ನಾನು ಒಳ್ಳೆಯದನ್ನು ನಿರೀಕ್ಷಿಸುತ್ತಿರುವಲ್ಲಿ ಕೇಡು ಬಂತು. When I looked for light, then came darkness. ಬೆಳಕನ್ನು ಎದುರು ನೋಡುತ್ತಿರುವಾಗ ಕತ್ತಲೆಯಾಯಿತು. And in the next verse he says, ಮತ್ತು ಮುಂದಿನ ವಚನದಲ್ಲಿ ಹೀಗೆ ಹೇಳುತ್ತಾನೆ, The churning inside me never stops. ನನ್ನ ಹೊಟ್ಟೆಯು ಕುದಿಯುತ್ತಿದೆ, ಅದಕ್ಕೆ ಶಾಂತಿ ಇಲ್ಲ ಎಂಬುದಾಗಿ ಹೇಳುತ್ತಾನೆ. Days of suffering confront me. ಬಾಧೆಯ ದಿನಗಳು ನನಗೆ ಒದಗಿವೆ. Because of instead of light, people go through darkness. ಇದರಿಂದಾಗಿ ಜನರು ಬೆಳಕಿನ ಬದಲಾಗಿ ಕತ್ತಲೆಯಲ್ಲಿ ಹಾದು ಹೋಗುತ್ತಾರೆ. Job had to go through many troubles. ಯೋಬನು ಅನೇಕ ತೊಂದರೆಗಳಿಂದ ಹಾದು ಹೋಗಬೇಕಾಯಿತು. In all sides, sufferings came upon him. ಎಲ್ಲಾ ದಿಕ್ಕುಗಳಿಂದಲೂ ಅವನಿಗೆ ಬಾಧೆಗಳು ಬಂದೊದಗಿದವು. He was afflicted in his body also. ಅವನ ಶರೀರಕ್ಕೂ ಸಹ ಬಾಧೆ ಉಂಟಾಯಿತು. He was hoping for good. ಅವನು ಒಳ್ಳೆಯದನ್ನು ನಿರೀಕ್ಷಿಸುತ್ತಿದ್ದನು. As he was a righteous man, he was hoping for good. ಅವನು ನೀತಿವಂತನಾಗಿರುವುದರಿಂದ ಒಳ್ಳೆಯದನ್ನೇ ನಿರೀಕ್ಷಿಸುತ್ತಾ ಇದ್ದನು. But instead of that, he saw evil. ಅದರ ಬದಲಾಗಿ ಅವನಿಗೆ ಕೇಡು ಸಂಭವಿಸಿತು. Likewise, you may be also crying to God, saying, I have lived a righteous life. ಇದೇ ರೀತಿ ನೀವು ಕೂಡ ದೇವರಲ್ಲಿ ಮೊರೆಯಿಡುತ್ತಿರಬಹುದು, ನಾನು ನೀತಿವಂತನಾಗಿದ್ದೆ. Why I have to suffer like this? ಯಾಕೆ ನಾನು ಇಂಥ ಬಾಧೆಯನ್ನು ಅನುಭವಿಸಬೇಕು ಎಂದು. Again and again I have to go through this. ಮರಳಿ ಮರಳಿ ನಾನು ಇದರಿಂದ ಹಾದು ಹೋಗಬೇಕಾಗುತ್ತದೆ. Dear friends, today let us cry out to God. ಸ್ನೇಹಿತರೆ, ಇಂದು ನಾವು ದೇವರಿಗೆ ಮೊರೆಯಿಡುವ. The Bible says many are the afflictions of the righteous. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಎಂದು ಸತ್ಯವೇದ ಹೇಳುತ್ತದೆ. But God will deliver him out of them all. ಆದರೆ ಅವೆಲ್ಲದರಿಂದ ದೇವರು ಅವನನ್ನು ಬಿಡಿಸುವನು. Today God will have to deliver you from all your troubles. ಇಂದು ದೇವರು ನಿಮ್ಮನ್ನು ಎಲ್ಲಾ ಕೇಡುಗಳಿಂದಲೂ ತಪ್ಪಿಸುವನು. From all your ailments. ನಿಮ್ಮ ಎಲ್ಲಾ ನೋವುಗಳಿಂದ.
Shall we pray now? ನಾವು ಈಗ ಪ್ರಾರ್ಥಿಸುವ. Father, bring your people out of their depression, oh God. ತಂದೆಯೇ, ನಿನ್ನ ಜನರನ್ನು ಖಿನ್ನತೆಯಿಂದ ಹೊರಗೆ ತಾ ದೇವರೇ. The devil may try to put your people into deep darkness. ಕೆಡುಕನು ನಿನ್ನ ಜನರನ್ನು ಕಾರ್ಗತ್ತಲೆಗೆ ದೂಡಲು ಪ್ರಯತ್ನಿಸುತ್ತಾ ಇರಬಹುದು. But then you stretch forth your hand to bring them out of it, Lord. ಆದರೆ ನೀನು ಕೈ ಚಾಚಿ ಅವರನ್ನು ಅದರಿಂದ ಹೊರಗೆ ತಾ ದೇವರೇ. Lift them from the deep pit, oh God. ಆಳವಾದ ಗುಂಡಿಯಿಂದ ಅವರನ್ನು ಹೊರಗೆ ತಾ ದೇವರೇ. Place them in a higher place, oh God. ಉನ್ನತವಾದ ಸ್ಥಾನದಲ್ಲಿ ಅವರನ್ನಿರಿಸು ಎಂಬುದಾಗಿ ಬೇಡುತ್ತೇನೆ. Place them upon the rock, ಬಂಡೆಯ ಮೇಲೆ ಅವರನ್ನು ನಿಲ್ಲಿಸು, which is Jesus. ಆ ಬಂಡೆಯೇ ಯೇಸು. Father, lift them up, God. ತಂದೆಯೇ, ಅವರನ್ನು ಮೇಲಕ್ಕೆತ್ತು. Lift them up, oh God. ಅವರನ್ನು ಮೇಲಕ್ಕೆತ್ತು ದೇವರೇ. Bring them out of all their depression. ಅವರ ಎಲ್ಲಾ ಖಿನ್ನತೆಯಿಂದ ಅವರನ್ನು ಹೊರಗೆ ತಾ ದೇವರೇ. Never allow them to end their lives, oh God. ಅವರು ಅವರ ಜೀವವನ್ನು ಅಂತ್ಯಗೊಳಿಸದಿರಲಿ. Bring them out of it. ಅವರನ್ನು ಅದರಿಂದ ಹೊರಗೆ ತಾ. Set your people free ನಿನ್ನ ಜನರನ್ನು ಸ್ವತಂತ್ರರನ್ನಾಗಿಸು. from the clutches of the evil spirit. ಸೈತಾನನ ಹಿಡಿತದಿಂದ ಅವರನ್ನು ಬಿಡಿಸು. I rebuke every evil forces that had been put against them, Lord. ನಿನ್ನ ಜನರ ವಿರೋಧವಾಗಿರುವ ಎಲ್ಲಾ ಸೈತಾನನ ಶಕ್ತಿಗಳು ಬಿಟ್ಟು ಹೋಗಲಿ ಎಂದು ಬೇಡುತ್ತೇನೆ. I rebuke every evil things that had been put upon them, Master. ಅವರ ಮೇಲೆ ಹಾಕಿರುವ ಸೈತಾನನ ಎಲ್ಲಾ ಕೆಟ್ಟ ವಿಚಾರಗಳು ಅವರನ್ನು ಬಿಟ್ಟು ಹೋಗಲಿ. Cancel everything, oh God. ಎಲ್ಲವನ್ನು ರದ್ದು ಮಾಡು ದೇವರೇ. Destroy it. ಎಲ್ಲವನ್ನು ನಾಶಪಡಿಸು. And Lord, and set them free, oh God. ಅವರು ಸ್ವತಂತ್ರರಾಗುವಂತೆ ಮಾಡು. Deliver your people, Lord. ನಿನ್ನ ಜನರನ್ನು ಬಿಡುಗಡೆ ಮಾಡು. Enable your children to stand still and see the deliverance today, Master. ನಿನ್ನ ಜನರು ಸ್ಥಿರವಾಗಿ ನಿಲ್ಲುವಂತೆ ಮಾಡು. ನಿನ್ನ ಅದ್ಭುತವನ್ನು ನೋಡುವಂತೆ ಮಾಡು. Let all their sorrows be turned into joy. ಎಲ್ಲ ದುಃಖವು ಹೋಗಿ ಆನಂದವಾಗಲಿ. Let light shine upon your people. ನಿನ್ನ ಜನರ ಮೇಲೆ ಬೆಳಕು ಪ್ರಕಾಶಿಸಲಿ. Let curses be turned into blessings, oh God. ಶಾಪವು ಆಶೀರ್ವಾದವಾಗಿ ಪರಿವರ್ತನೆಯಾಗಲಿ. Thank you for setting them free. ಅವರನ್ನು ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. Like Job, may the Lord bless you in double measure. ದೇವರು ಯೋಬನನ್ನು 2 ಪಟ್ಟು ಆಶೀರ್ವದಿಸಿದಂತೆ ನಿಮ್ಮನ್ನು ಆಶೀರ್ವದಿಸಲಿ. May God be with you. ದೇವರು ಸದಾ ನಿಮ್ಮೊಂದಿಗಿರಲಿ.